ಇಎಂಐ ಕಟ್ಟಿಲ್ಲ ಅಂತ ನಕಲಿ ನಂಬರ್ ಪ್ಲೇಟ್ ಅನ್ನು ಅಳವಡಿಸಿ ಕಾರ್ ಬಳಕೆ ಮಾಡಿಕೊಂಡಿದ್ದಾರೆ. ಡಿಸಿಎಂ ಮನೆ ಬಳಿ ನಿಂತಿದ್ದಂತ ನಕಲಿ ನಂಬರ್ ಪ್ಲೇಟ್ ಕಾರ್ ವಶಕ್ಕೆ ಪಡೆಯಲಾಗಿದೆ. ಸೆಪ್ಟೆಂಬರ್ 7ನೇ ತಾರೀಕು ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ನಿಂತಿದ್ದಂತ ಫಾರ್ಚುನರ್ ಕಾರು ಇದು. ಕಾರು ತೆರವು ಮಾಡೋದಕ್ಕೆ ಅಂತ ಕಾರು ಮಾಲೀಕರಿಗೆ ಕರೆ ಮಾಡಿದ್ರು ಸಂಚಾರ ಪೊಲೀಸರು. ನಂಬರ್ ಪ್ಲೇಟ್ ಪರಿಶೀಲಿಸಿ ಮಾಲೀಕರಿಗೆ ಕರೆ ಮಾಡಿದ್ದಂತ ಪೊಲೀಸರು ದೀಪಕ್ ಎಂಬುವರಿಗೆ ಕರೆ ಮಾಡಿ ಕಾರ್ ಬಗ್ಗೆ ತಿಳಿಸಿದ್ದಾರೆ. ಈ ವೇಳೆ ದೀಪಕ್ ಕಾರು ನಮ್ಮ ಮನೆ ಬಳಿನೇ ಇದೆ ಅಂತ ಹೇಳಿದರು. ನಂತರ ನಂಬರ್ ಪ್ಲೇಟ್ ಒಳಗೆ ಮತ್ತೊಂದು ನಂಬರ್ ಪ್ಲೇಟ್ ಪತ್ತೆಯಾಗಿದೆ. ನಕಲಿ ನಂಬರ್ ಪ್ಲೇಟ್ ಅನ್ನು ಹಾಕಿದ್ದಾರೆ ಎಂದು ಗೊತ್ತಾಗಿದೆ. KA42P6606 ಸಂಖ್ಯೆಯ ನಂಬರ್ ಪ್ಲೇಟ್ ಪತ್ತೆಯಾಗಿರೋದು. ಈ ನಂಬರ್ ರಾಮನಗರ RTOದಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಕೂಡ ಗೊತ್ತಾಗಿದೆ. ಮಂಜುನಾಥ್ ಎಂಬುವರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಕಾರ್ ಇದು. ಕಾರನ್ನು ಸೀಸ್ ಮಾಡಿ ವಿಚಾರಿಸಿದಾಗ ಇಎಂಐ ಕಹಾನಿ ಕೂಡ ಬಯಲಾಗಿದೆ. ಇಎಂಐ ಕಟ್ಟಿಲ್ಲ ಅಂತೇಳಿ ನಕಲಿ ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡಿಕೊಂಡಿದ್ರು ಮಂಜುನಾಥ್ ಅನ್ನುವಂಥ ಎಲ್ಲ ಡೀಟೇಲ್ಸ್ ಕೂಡ ಪೊಲೀಸರಿಂದ ಗೊತ್ತಾಗಿದೆ. ರಾಹುಲ್, ಕಳೆದ ಸೆಪ್ಟೆಂಬರ್ 7ನೇ ತಾರೀಕು ಸದಾಶಿವನಗರ ಸಂಚಾರಿ ಟ್ರಾಫಿಕ್ ಪೊಲೀಸರು ಎಂದಿನಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ನೋಡಿ, ಕಾರ್ ಮೇಲೆ ಎರಡೆರಡು ನಂಬರ್ ಪ್ಲೇಟ್ ಇರೋದು ಪೊಲೀಸರು ವಿಚಾರಣೆ ಮಾಡಿದಾಗ ಅಲ್ಲಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ನಂಬರ್ ಪ್ಲೇಟ್ ಯಾಕೆ ಎರಡೆರಡು ಅಳವಡಿಕೆ ಮಾಡ್ಕೊಂಡಿದ್ರು ಅಂದರೆ ಇಎಂಐ ಕಟ್ಟೋದಕ್ಕಾಗದೆ ನಕಲಿ ನಂಬರ್ ಪ್ಲೇಟನ್ನು ಹಾಕೊಂಡು ಓಡಾಡ್ತಾ ಇದ್ರು. ಈ ನಂಬರ್ ಪ್ಲೇಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಿ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಪೊಲೀಸರು ಅವ್ರಿಗೆ ಫೋನ್ ಮಾಡಿದಾಗ ಗೊತ್ತಾಗಿದೆ ಆ ನಂಬರ್ ಪ್ಲೇಟ್ನ ಕಾರು ಒರಿಜಿನಲ್ ಕಾರ್ ಏನಿದೆ ದೀಪಕ್ ಅವರ ಮನೇಲೇ ಇದೆ. ಬಟ್ ಇದು ಡೂಪ್ಲಿಕೇಟ್ ನಕಲಿ ನಂಬರ್ ಪ್ಲೇಟ್ ಇರುವಂಥ ಕಾರು ಅಂತ ಗೊತ್ತಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಏನಿದು ಇಎಂಐ ಕಟ್ಟಿಲ್ಲ ಅಂತೇಳಿ ನಂಬರ್ ಪ್ಲೇಟನ್ನು ನಕಲಿಯಾಗಿ ಅಳವಡಿಕೆ ಮಾಡಿಕೊಂಡಿದ್ದು, ಅದನ್ನು ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ನಿಲ್ಲಿಸಿದ್ದು, ಏನಿದು ಇಎಂಐ ಕಹಾನಿ? ಏನು ಡಿಸಿಎಂ ಶಿವಕುಮಾರ್ ಮನೆ ಮುಂದೆ ಒಂದು ಫಾರ್ಚುನರ್ ಕಾರ್ ನಿಂತಿರುತ್ತೆ. ಸಾಮಾನ್ಯವಾಗಿ ಪೊಲೀಸರು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆ ಕಾರನ್ನು ಕೂಡ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ನಂಬರ್ ಅನ್ನು ಹಾಕಿ ಅದು ಯಾರಿಗೆ ಸೇರಿದ್ದು ಅಂತ ಹೇಳಿ ಪತ್ತೆ ಮಾಡುವಂತ ಸಂದರ್ಭದಲ್ಲಿ ದೀಪಕ್ ಎಂಬುವರಿಗೆ ಸೇರಿರುವ ಕಾರು ಅಂತ ಅದು ಏನೋ ಆನ್ಲೈನ್ ಅಲ್ಲಿ ತೋರಿಸುತ್ತೆ. ಅವಾಗ ಫೋನ್ ಮಾಡಿ ಚೆಕ್ ಮಾಡಿದಾಗ ಅವ್ರು ಹೇಳುವಂಥದ್ದು, ಇಲ್ಲ ಸರ್ ನನ್ನ ಕಾರ್ ಏನಿದೆ, ಸೊ ನನ್ನ ಕಾರು ನನ್ನ ಮನೆ ಮುಂದೆನೆ ನಿಂತಿದೆ, ಸೊ KA51MW6814 ನಿಮ್ದ ಅಂತ ಹೇಳಿರೋ ಫೋನ್ ಮಾಡಿ ದೀಪಕ್ ಅವ್ರನ್ನ ಕೇಳುವಂತ ಸಂದರ್ಭದಲ್ಲಿ ಅವ್ರು ಈ ರೀತಿಯಾಗಿ ಹೇಳ್ತಾರೆ. ಇದಾದ ಬಳಿಕ ಸೊ ಆ ಕಾರ್ ನಂಬರ್ ಯಾರ್ದು ಅಂತ ಹೇಳಿ ಪತ್ತೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಕಾರ್ನ ಅಸಲಿ ನಂಬರ್ ಏನಿದೆ KA42P6606 ಅಂತ ಇರುವಂತದ್ದು. ಇದನ್ನು ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಏನು JDS ನ ಮಾಜಿ MLA ಆಗಿರುವಂತಹ ಮಂಜು ಅವರಿಗೆ ಸೇರಿದ ಕಾರು ಅಂತ ಪತ್ತಾಗುತ್ತೆ. ಆದ್ರೆ ಆ ಕಾರನ್ನ ಅವರು ಏನು ಕೃಷ್ಣಮೂರ್ತಿ ಎಂಬುವರಿಗೆ ಯೂಸ್ ಮಾಡಕ್ಕೆ ಕೊಟ್ಟಿದ್ದೆ. ಅದು ನಂಬರ್ ಪ್ಲೇಟ್ ನ ಏನೋ ಚೇಂಜ್ ಮಾಡೋದ್ರ ಬಗ್ಗೆ ಆಗ್ಲಿ ಇನ್ನೊಂದಾಗ್ಲಿ ನನಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಯಾಕೆ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ. ಅದನ್ನ ನಮ್ಮ ವಕೀಲರು ಕೂಡ ನೋಡ್ಕೊಳ್ತಾರೆ ಅಂತ ಹೇಳಿ ಅವರು ಹೇಳಿರುವಂತದ್ದು. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂತಹ ಸದಾಶಿವನಗರ ಸಂಚಾರ ಪೊಲೀಸರು ಘಟನೆಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.